Okay, so the next topic in C program is functions in C. Okay, so last we have seen structures. Okay, so structures ಅಂದರೆ ಏನು ನೋಡಿದ್ರಿ. ಸೊ ನೆಕ್ಸ್ಟ್ ಏನಿದೆ ಫಂಕ್ಷನ್ಸ್ ಇನ್ ಸಿ ಇದೆ. ಆ್ಯಕ್ಚುಲಿ ಫಂಕ್ಷನ್ ಅಂದರೆ ಏನು ಹೇಳಬೇಕಂದ್ರೆ ನಾವು ಮೇನ್ ಫಂಕ್ಷನ್ ನೋಡಿರಲ್ಲ ನೀವು. ಓಕೆ, ಸೊ ನಾನು ನಿಮಗೆ ಸ್ಟ್ರಕ್ಚರ್ಸ್ ಹೇಳಬೇಕಾದ್ರೆ ಹೇಳಿದ್ದೆ ನಾನು ಏನು ಸ್ಟ್ರಕ್ಚರ್ ಅಲ್ಲ, ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್. ಓಕೆ, ಸೊ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಹೇಳಬೇಕಾಗಿದ್ರೆ ಹೇಳಿದ್ದೆ ಏನಂಥೇಳಿ, ಫಂಕ್ಷನ್ ಅಂತಂದ್ರೆ ಎರಡು ಟೈಪ್ಸ್ ಅದಾವೆ, ಬಿಲ್ಟ್-ಇನ್ ಫಂಕ್ಷನ್ ಮತ್ತು ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ಹೇಳಿದ್ದೆ. ಸೊ ಬಿಲ್ಟ್-ಇನ್ ಫಂಕ್ಷನ್ ಅಂತಂದ್ರೆ ಅದನ್ನು ಬಿಡು ಆಮೇಲೆ ಹೇಳ್ತೀನಿ. ಸೊ ಮೇನ್ ಏನದ, ಮೇನ್ ಒಂದು ಫಂಕ್ಷನ್ ಅದ ಕರೆಕ್ಟಾ. ಸೊ ಅದ್ರಾಗ ಏನು ಬರೀತೀರಿ, ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ಗಳು ಬರೀತೀರಿ. ಓಕೆ, ಡಿಕ್ಲರೇಷನ್ ಇರ್ಬೋದು ಅದನ್ನೆಲ್ಲ. ಸೊ ಹಂಗೆ ಫಂಕ್ಷನ್ಸ್ ಅಂತೇಳಿ ಬರ್ತಾವೆ. ಸೊ ಅದನ್ನೇನಂತ ನೋಡೋಣ. ಸೊ ಇಂಟ್ರೊಡಕ್ಷನ್. ಸಿ ಪ್ರೋಗ್ರಾಮ್ ಆರ್ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮ್. ಸೊ ಸಿ ಪ್ರೋಗ್ರಾಮ್ ಏನಿದೆ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅದ. ಕರೆಕ್ಟಾ ಅಲ್ಲ? ಹಾಂ, ಸ್ಟಾರ್ಟಿಂಗ್ ಹೇಳಿದ್ದೇನೆ. ಯಾಕಂತಂದ್ರೆ ಮೇನಿಂದ ಸ್ಟಾರ್ಟ್ ಆಗಿ ಎವ್ರಿ ಸ್ಟೆಪ್ಸ್ ಕಂಟಿನ್ಯೂಸ್ ಆಗಿ ಎಕ್ಸಿಕ್ಯೂಷನ್ ಆಗ್ತಿರ್ತದೆ. ಸೊ ಅದಕ್ಕೆ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮ್ ಅಂತ ಕರಿತೀವಿ. ಓಕೆ, ಇನ್ ಟ್ರೆಡಿಷನಲ್ ಪ್ರೊಸೀಜರ್ ಓರಿಯೆಂಟೆಡ್ ಟೈಪ್, ದ ಪ್ರೋಗ್ರಾಮ್ we are going to solve is viewed as a sequence of operations to be performed one by one in an order. ಓಕೆ, ಸೊ ಅಂದ್ರೆ ಪ್ರೊಸೀಜರ್ ಓರಿಯೆಂಟೆಡ್ ಒಳಗೆ ಏನದ, ನಮ್ಮ ಸೀಕ್ವೆನ್ಸ್ ಆಫ್ ಆಪ್ರೇಷನ್ಸ್ನ ಒನ್ ಬೈ ಒನ್ನ ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಒಂದು ಆರ್ಡ್ರ್ ಒಳಗೆ. ಓಕೆ, ಲೈಕ್ ಮೇನ್ ಆದಮೇಲೆ ಫ್ಲವರ್ ಬ್ರ್ಯಾಕೆಟ್ ಆದಮೇಲೆ ಮತ್ತೇನು ಬರ್ತದೆ, ಡಿಕ್ಲರೇಷನ್, ಆಮೇಲೆ ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್, ಮತ್ತೇನು ಸಮ್ ಈಕ್ವಲ್ ಟು ಅದು. ಸೊ ಒಂದು ಸ್ಟೆಪ್ ಬೈ ಸ್ಟೆಪ್ಪಲ್ಲೇ ಒಂದಾದಮೇಲೆ ತಾನೇ ಎಕ್ಸಿಕ್ಯೂಟ್ ಹಾಕೋತ ಹೋಗ್ತದೆ. ಓಕೆ, ಅದಕ್ಕೇನಂತೀವಿ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಓಕೆ, when a program's complexity and variety of performing tasks increases, numerous statements go on collecting and ultimately a big ಪ್ರಾಬ್ಲಮ್ ಈಸ್ ಪ್ರೊಡ್ಯೂಸ್ಡ್. ಓಕೆ, ಸೊ ಏನು ಹೇಳ್ತಾ ನೋಡಿರಿ, ಪ್ರೋಗ್ರಾಮ್ ಕಾಂಪ್ಲಿಸಿಟಿ ಹೆಚ್ಚಿಗಾತು ಅಂತಂದ್ರೆ, ಓಕೆ, ಅಂದರೆ ಭಾಳಷ್ಟು ಟಾಸ್ಕ್, ಈಗ ದೊಡ್ಡದೇನೋ ಒಂದು ಪ್ರೋಗ್ರಾಮ್ ಬಂತು ಅಂತಂದ್ರೆ ಅಲ್ಲಿ ಏನಾಗ್ತದೆ, ಸ್ಟೇಟ್ಮೆಂಟ್ಸ್ ಕಂಟಿನ್ಯೂಸ್ ಆಗಿ ನಾವು ಬರ್ಕೋತ ಹೋಗ್ತೀವಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೀವು ಈಗ ಇಷ್ಟಿನ ಪ್ರೋಗ್ರಾಮ್ ನೀವು 1 ಪೇಜ್ 2 ಪೇಜ್ ಬರೀತೀರಿ. ಓಕೆ, ಬಟ್ ನೀವು 100 ಪೇಜಸ್ಸಿನ ಪ್ರೋಗ್ರಾಮ್ ಬರಿಬೇಕಾಯ್ತು. ಮೇನ್ ಒಳಗೆ ಎಲ್ಲ ಸ್ಟೇಟ್ಮೆಂಟ್ಸ್ಗಳು ಹಾಕೋತ ಹೋದ್ರೆ ಏನಾಗ್ತದೆ, ನಮ್ಗೆ ಪ್ರಾಬ್ಲಮ್ ಆಗಿಬಿಡ್ತದೆ. ಓಕೆ, ಸೊ ಯಾವ ಲೈನಿಗೆ ಏನಿದೆ ಏನಿಲ್ಲ, ಸೊ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ. ಸೊ ಇಲ್ಲಿ ಏನಾಗ್ತದೆ ಪ್ರಾಬ್ಲಮ್ ಅಂತಂದ್ರೆ, ಹೆಂಗೆ ನಮ್ಮ ಪ್ರೋಗ್ರಾಮ್ ಕಾಂಪ್ಲಿಸಿಟಿ ಇನ್ಕ್ರೀಸಸ್ ಆಗ್ತದಲ್ಲ ಹಂಗೆ ಬಿಗ್ ಹಾಕೋತ ಹೋಗ್ತದೆ. ಓಕೆ, such programs are difficult to debug if any errors occurs or to do some modification at the later stage. ಸೊ ಅಲ್ಲೇನಾಗ್ತದೆ ಅಂತಂದ್ರೆ, ನಿಮ್ದು ಏನಾರ ರನ್ ಮಾಡಿದಾಗ ಎರರ್ ಬಂತು ಅಂತಂದ್ರೆ ನಿಮಗೆ ಡಿಬಗ್ ಮಾಡೋಕೆ ಅಥವಾ ಎರರ್ಸ್ನ ತೆಗಿಬೇಕಾದಾಗ ಭಾಳಷ್ಟು ತ್ರಾಸ ಆಗ್ತದೆ. ಓಕೆ, ನೋಡಿರಿ ನೀವು 1-2-3-4 ಪೇಜಿನ ಪ್ರೋಗ್ರಾಮ್ ಬರೋದು ನೋಡಿರಿ, ಒಂದರೊಳಗೆ ಮೇನ್ ಒಳಗೆ ಹಾಕಿರಲ್ಲ ಸ್ಟೇಟ್ಮೆಂಟ್ಸ್. ಓಕೆ, ಸೊ ಎರರ್ ಸಿಂಥೆಟಿಕ್ ಎರರ್ ಇತ್ತಂದ್ರೆ ನಿಮಗೆ ಲೈನ್ ನಂಬರ್ ಅದು ತೋರಿಸ್ತದೆ. ಬಟ್ ಲಾಜಿಕಲ್ ಎರರ್ ಇತ್ತಂದ್ರೆ ಏನು ಮಾಡ್ತೀರಿ, ನಿಮಗೆ ಗೊತ್ತಾಗಂಗಿಲ್ಲ ನನ್ನ ಪ್ರೋಗ್ರಾಮ್ ಏನದ ಅಂಥೇಳಿ, ನಿಮ್ಗೆ ತಿಳಿಯಂಗಿಲ್ಲ, ಯಾಕಂದ್ರೆ ಅಲ್ಲಿ ದೊಡ್ಡದಾಗ್ಬಿಟ್ಟಿರ್ತದೆ. ಓಕೆ, ಸೊ ಅಲ್ಲೇ ನೀವು ಏನಂತೀರಿ, ಯಾವ ಎರರ್ ಎಲ್ಲದ ಅಂತ ಮೇನ್ ನಿಂತು ಸ್ಟಾರ್ಟಿಂಗಿಂದ ನೋಡ್ಕೊತ ಹೋಗ್ಬೇಕಾಗ್ತದೆ. ಓಕೆ, ನಾನು ಹೇಳತ್ತದ. ಓಕೆ, ಸೊ ಲಾರ್ಜ್ ನಂಬರ್ ಆಫ್ ಲೈನ್ಸ್ ಇದು ಅಂತಂದ್ರೆ ಏನಾಗ್ತದೆ, ಸ್ಟಾರ್ಟಿಂಗ್ ಎಲ್ಲ ನೋಡ್ಕೊತ ಹೋಗ್ಬೇಕಾಗ್ತದೆ. ಓಕೆ, ಬಟ್ ಅದನ್ನು ನಾವು ಹೇಳ್ತಾನೆ ನೋಡಿ. ನೆಕ್ಸ್ಟ್, ಟು ಮಿನಿಮೈಸ್ ಸಚ್ ಇಶ್ಯೂಸ್, ಸಿ ಪ್ರೋಗ್ರಾಮಿಂಗ್ ಯೂಸಸ್ ಫಂಕ್ಷನ್ಸ್ ಟು ಸೆಗ್ಮೆಂಟ್ ಲಾರ್ಜ್ ಪ್ರೋಗ್ರಾಮ್ಸ್ ಇಂಟು ಸ್ಮಾಲರ್ ಯೂನಿಟ್ಸ್ ವಿಚ್ ಬಿಹೇವ್ಸ್ ಲೈಕ್ ಎ ಪ್ರೋಗ್ರಾಮ್ಸ್. ಓಕೆ, ಸೊ ಅವಾಗ ಏನಾಗ್ತದೆ, ನಾವು ದೊಡ್ಡ ಪ್ರೋಗ್ರಾಮ್ಸ್ನ ಸಣ್ಣ ಪಾರ್ಟ್ಸ್ ಮಾಡ್ಕೊಂಡಿದ್ವಿ ಅಂದ್ರೆ, ಓಕೆ, ಸೊ ಸಣ್ಣ ಪಾರ್ಟ್ಸ್ ಮಾಡ್ಕೊಂಡು ಬಂದರೆ ನಾವು ಒಂದೊಂದು ಪಾರ್ಟ್ ಒಳಗೆ ಹುಡುಕ್ಬೋದು ನಾವು ಎರರೆಲ್ಲದಂತ. ಓಕೆ, ಈಗ ಮೇನ್ ಒಳಗೆ ಒಂದು ಸ್ವಲ್ಪ ಬರೆದ್ವಿ, ಆಮೇಲೆ ಸಬ್ ಫಂಕ್ಷನ್ 1 ಅಂತ ತಗೋತೀವಿ, ಅದ್ರಾಗ ಒಂದು ಸ್ವಲ್ಪ ಪ್ರೋಗ್ರಾಮ್ ಬರೆದ್ವಿ, ಮತ್ತು ಸಬ್ ಫಂಕ್ಷನ್ 2 ಅಂತ ಅದ್ರಾಗ ಒಂದು ಸ್ವಲ್ಪ ಪ್ರೋಗ್ರಾಮ್ ಬರೆದ್ವಿ ಅಂತಂದ್ರೆ ಅಲ್ಲಿ ಏನಾಗ್ತದೆ, ನಮ್ಗೆ ಮೇನ್ ಒಳಗೆ ಫಸ್ಟ್ ನೋಡ್ಬೋದು, ಆಮೇಲೆ ಸಬ್ ಫಂಕ್ಷನ್ 1 ಒಳಗೆ ಎರರ್ ನೋಡ್ಬೋದು, ಸಬ್ ಫಂಕ್ಷನ್ 2 ಒಳಗೆ ಎರರ್ ನೋಡ್ಬೋದು. ಸೊ ಅಲ್ಲೇ ನಮಗೆ ಸಣ್ಣ ಆಗಿಬಿಡ್ತಾವೆ ಪ್ರೋಗ್ರಾಮ್ಸ್ನ. ಓಕೆ, ಸೊ ಅದಕ್ಕೇನಂತಾನಂತಂದ್ರೆ ಫಂಕ್ಷನ್ಸ್ ಅಂತ ಕರಿತಾನೆ. ಸೊ ಆ ಫಂಕ್ಷನ್ ಏನು ಮಾಡ್ತಾನಂತಂದ್ರೆ, ಅಲ್ಲಿ ನಾವು ಏನೇ ಒಂದು ಲೆಂದಿ
process ಹೇಳ್ತಾನೆ ನೋಡಿ. Modularization is the process of dividing a lengthy and complex program into smaller units ಅಂತ ಹೇಳ್ತಾನೆ. ಸೊ ಫಂಕ್ಷನ್ಸ್ ಅಂತ ಕರಿತೀವಿ ನಾವು ಅದು. ಓಕೆ, ನಿಮಗೆ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಹೇಳ್ಬೇಕಂದ್ರೆ ಹೇಳಿದ್ದೆ. ಓಕೆ, ಮೇನರ ಫಂಕ್ಷನ್ ಅಂತ ಕಂಪಲ್ಸರಿ ಇದ್ದೇ ಇರ್ತದೆ. ಅದಾದಮೇಲೆ ನಾವು ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಬರ್ಕೋತೀವಿ ಅಂತ ಹೇಳಿದೆ. ಮೇನ್ ಬ್ರಾಕೆಟ್ ಕ್ಲೋಸ್ ಮಾಡಿದ್ಮೇಲೆ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಬರಿತಿದ್ವಿ ಅಂತ ಹೇಳಿ. ಸೊ ದಟ್ ಈಸ್ ದ ಫಂಕ್ಷನ್ಸ್. ಓಕೆ, ಒಂದು ಲಾರ್ಜ್ ಪ್ರೋಗ್ರಾಮ್ನ ಸ್ಮಾಲರ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ ನಾವು. ಓಕೆ, ಸೊ ಒಂದು ಬಿಗ್ ಪ್ರಾಬ್ಲಮ್ಸ್. ಓಕೆ, ಅದನ್ನು ನಾವು ಸ್ಮಾಲರ್ ಪಾರ್ಟ್ಸ್ ಆಫ್ ಡಿವೈಡ್ ಮಾಡೋಕ್ಕೆ ನಾವು ಫಂಕ್ಷನ್ಸ್ ಅಂತ ಕರಿತೀವಿ. ಓಕೆ, ಸ್ಮಾಲರ್ ಪಾರ್ಟ್ ಎದಕ್ಕೆ ಡಿವೈಡ್ ಮಾಡ್ಬೇಕಾಗಿತ್ತು ಅಂತಂದ್ರೆ, ನೀವು ದೊಡ್ಡ ಫಂಕ್ಷನ್ ಒಳಗೆ ಮೇನ್ ಒಳಗೆ ಹುಡ್ಕೋತ ಹೋದ್ರಿ ಅಂತ ಕೊರಿ, ಏನಾರು ಎರರ್ಸ್ ಬಂದಿದ್ದು ಅಥವಾ ಏನಾರು ನಿಮಗೆ ಮಾಡಿಫಿಕೇಷನ್ ಮಾಡ್ಬೇಕಾಯ್ತು ಅಂತ ದೊಡ್ಡ ಒಳಗೆ ನೀವು ಮಾಡ್ಕೋತ ಹೋಗಿದ್ರಿ ಅಂತಂದ್ರೆ ಏನಾಗ್ತದೆ. ಸೊ ಅಲ್ಲಿ ಏನಾಗ್ತದೆ ಅಂತಂದ್ರೆ ಓಕೆ, ಸೊ ಅಲ್ಲೇನಾಗ್ತದೆ ಅಂತಂದ್ರೆ ನಮಗೆ ಕರೆಕ್ಟಾಗಿ ಹುಡ್ಕೋಕ್ಕಾಗಂಗಿಲ್ಲ. ಓಕೆ, ಸೊ ಏನೋ ಮಾಡಿಫಿಕೇಷನ್ ಇತ್ತಂದ್ರೆ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಏನದ, ನಾವು ಅದನ್ನು ಸ್ಮಾಲ್ ಪಾರ್ಟ್ಸ್ ಒಳಗೆ ಮಾಡಿದ್ವಿ ಅಂತಂದ್ರೆ ನಾವು ಸಣ್ಣದ್ರೊಳಗೆ ಹುಡ್ಕೋಬೋದು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಡೆಫಿನೇಷನ್ ಆಫ್ ಅ ಫಂಕ್ಷನ್. ಎ ಫಂಕ್ಷನ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಎ dedicated set of sequential instructions resembling a program performing a specific task ಅಂತ ಹೇಳ್ತಾನೆ. ಓಕೆ, ಸೊ ಫಂಕ್ಷನ್ ಅಂದರೆ ಏನು ಹೇಳ್ತಾನೆ, dedicated set of sequential instruction resembling a program performing a special task. Okay, function is a sub program that depends on the main program for its execution to be completed. ಸೊ ಏನು ಹೇಳ್ತಾನೆ ನೋಡಿ ಡೆಫಿನೇಷನ್ ಅಂತಂದ್ರೆ, ಒಂದು ಸೆಟ್ ಆಫ್ ಸೀಕ್ವೆನ್ಷಿಯಲ್ ಇನ್ಸ್ಟ್ರಕ್ಷನ್ಸ್ ಇರ್ತಾವೆ. ಓಕೆ, ಸಣ್ಣ ಪಾರ್ಟ್ಸ್ ಆಫ್ ಸೀಕ್ವೆನ್ಷಿಯಲ್ ಇನ್ಸ್ಟ್ರಕ್ಷನ್ಸ್ ಇರ್ತಾವೆ. ಆ ಇನ್ಸ್ಟ್ರಕ್ಷನ್ ಏನು ಮಾಡ್ತದೆ ಅಂತಂದ್ರೆ ಒಂದು ಸ್ಪೆಸಿಫಿಕ್ ಟಾಸ್ಕ್ ಮಾಡ್ತದೆ. ಓಕೆ, ಈಗ ನೀವು ಮೇನ್ ಪ್ರೋಗ್ರಾಮ್ ಬರೆದು ಆಮೇಲೆ ಅದ್ರಾಗ ಯಾವ್ದು ಎಕ್ಸಾಂಪಲ್ ತೊಗೋತೀರಂದ್ರೆ ಕ್ಯಾಲ್ಕುಲೇಟರ್ದು ಎಕ್ಸಾಂಪಲ್ ತೊಗೋರಿ. ಸೊ ಕ್ಯಾಲ್ಕುಲೇಟರ್ ಒಳಗೆ ಏನಿರ್ತದೆ ನಿಮಗೆ ಸಿಂಪಲ್ ಕ್ಯಾಲ್ಕುಲೇಟರ್. ಓಕೆ, ಅಲ್ಲಿ ಅಡಿಷನ್ ಮಾಡಬೇಕು, ಸಬ್ಸ್ಟ್ರಾಕ್ಷನ್ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು, ಡಿವಿಷನ್ ಮಾಡಬೇಕು. ಓಕೆ, ಮತ್ತು ಮಾಡ್ಯುಲಸ್ ಮಾಡಿ ಇವನ್ ಅಕ್ಕ ಇಟ್ಕೊರಿ. ಓಕೆ, ಈಗ ನಾ ಏನು ಮಾಡ್ತೀನಿ, ಎಲ್ಲ ಮೇನ್ ಒಳಗೆ ಬರೆದ್ರೆ ಏನಾಗ್ತದೆ, ನಂದೆಲ್ಲ ದೊಡ್ಡದಾಗ್ಬಿಡ್ತದೆ ಪ್ರೋಗ್ರಾಮ್. ಓಕೆ, ಸೊ ಅದನ್ನು ಏನು ಮಾಡ್ಕೋತೀನಿ, ಮೇನ್ ಒಳಗೆ ಏನು ಮಾಡ್ತೀನಿ, ಬರೀ ಏನು ಹೇಳ್ಬೋದು ಅಂತಂದ್ರೆ ಲೈಕ್ ಫಾಲೋಯಿಂಗ್ ಮೈನ್ ಒಳಗೆ ಬರೀ ಲೋಕಲ್ ಡಿಕ್ಲರೇಷನ್ ಆಮೇಲೆ ಪ್ರಿಂಟ್ ಎಫ್ ಸ್ಕ್ಯಾನ್ ಎಫ್ ಹಾಕೋತೀನಿ. ಓಕೆ, ಈಗ ನನಗೆ ಸಮ್ ಮಾಡೋದದ. ಓಕೆ, ಸಮ್ ಮಾಡೋದಂದ್ರೆ ಏನು ಮಾಡ್ತೀನಿ, ನಾನು ಸಮ್ಮಿಗೆ ಒಂದು ಸಪ್ರೇಟ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ತೊಗೋತೀನಿ, ಸಬ್ಸ್ಟ್ರಾಕ್ಷನಿಗೆ ಒಂದು ಸಪ್ರೇಟ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ತೊಗೋತೀನಿ, ಮಲ್ಟಿಪ್ಲಿಕೇಷನಿಗೆ ಒಂದು ಸಪ್ರೇಟ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ತೊಗೋತೀನಿ, ಆಮೇಲೆ ಡಿವಿಷನಿಗೆ ಒಂದು ಸಪ್ರೇಟ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ತೊಗೋತೀನಿ. ಸೊ ಅಲ್ಲಿ ಸಮ್ ಒಳಗೂ ಏನದ ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಅದಾವೆ ಸಮ್ ಮಾಡೋಕೆ. ಓಕೆ, ಮಲ್ಟಿಪ್ಲಿಕೇಷನ್ ಒಳಗೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಅದಾವೆ ಮಲ್ಟಿಪ್ಲಿಕೇಷನ್ ಒಳಗೆ, ಡಿವಿಷನ್ ಒಳಗೂ ಹಂಗೆ. ಸೊ ಅಲ್ಲಿ ಏನಾಗ್ತದೆ, ನಾವು ಸಬ್ ಫಂಕ್ಷನ್ ತೊಗೊಂಡು ಬಂದರೆ ಒಂದು ಸಣ್ಣ ಸೆಟ್ ಆಫ್ ಫಂಕ್ಷನ್ಸ್ ಇರ್ತಾವೆ. ಅವೆಲ್ಲ ಕೂಡ ಏನಾಗ್ತದೆ, ಒಂದು ಸ್ಪೆಸಿಫಿಕ್ ಟಾಸ್ಕ್ ಮಾಡ್ತದೆ. ಸೊ ಎಲ್ಲ ಕೂಡ ಏನು ಮಾಡ್ತದೆ, ಕ್ಯಾಲ್ಕುಲೇಟರ್ ಫಂಕ್ಷನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಎಷ್ಟೇ ಫಂಕ್ಷನ್ಸ್ ನೀವು ತೊಗೋಬೋದು, ಮೇನ್ ಬಿಟ್ಟು ಎಷ್ಟೇ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ನೀವು ತೊಗೋಬೋದು, ಅವನ್ನೆಲ್ಲ ಕೂಡಿ ಒಂದು ಸ್ಪೆಸಿಫಿಕ್ ಟಾಸ್ಕ್ ಮಾಡೋಕ್ಕಂತ ನಾವು ಫಂಕ್ಷನ್ಸ್ ಅಂತ ಡಿಫೈನ್ ಮಾಡ್ತೀವಿ. ಓಕೆ, ಸೊ ನಾವು ಸಬ್ ಫಂಕ್ಷನ್ ಏನು ಮಾಡ್ತೀವಲ್ಲ ಅವೆಲ್ಲನೂ ಮೇನ್ ಒಳಗೆ ಡಿಪೆಂಡ್ ಇರಬೇಕಾ. ಓಕೆ, ಯಾಕಂತಂದ್ರೆ ನಾವು ಏನು ಹೇಳಿದೆ, ಆಲ್ವೇಸ್ ಸಿ ಪ್ರೋಗ್ರಾಮ್ ಸ್ಟಾರ್ಟ್ಸ್ ವಿತ್ ಮೇನ್ ಆ್ಯಂಡ್ ಎಂಡ್ಸ್ ವಿತ್ ಮೇನ್ ಅಂತ ಹೇಳಿದೆ. ಸೊ ನೆನಪದಲ್ಲ. ಸೊ ಸಿ ಪ್ರೋಗ್ರಾಮ್ ಯಾವಾಗೂ ನಾವು ಮೇನಿಂದ ಸ್ಟಾರ್ಟ್ ಮಾಡಬೇಕು, ಮೇನ್ನಾಗ ಎಂಡ್ ಮಾಡಬೇಕು. ಸೊ ಅದಕ್ಕೇನದ, ನಾವು ಏನೇ ಸಬ್ ಪ್ರೋಗ್ರಾಮ್ಸ್ ತೊಗೊಂಡ್ರು ಓಕೆ, ನಾವು ಅದನ್ನು ಎಂಡ್ ವಾಪಸ್ ಕಳಿಸ್ಬೇಕು. ಅದಕ್ಕೆ ಮೇನ್ ಒಳಗೆ ನೀವು ತೊಗೋತೀರಿ. ಓಕೆ, ಸೊ ತೊಗೊಂಡು ಅದಕ್ಕೆ ಎಲ್ಲಿ ಕಳಿಸ್ಬೇಕು, ಮತ್ತು ವಾಪಸ್ ಮೇನಿಗೆ ಕಳಿಸ್ಬೇಕು. ಓಕೆ, ಮತ್ತು ಎಲ್ಲನೂ ಯಾವುದೇ ಸಬ್ ಫಂಕ್ಷನ್ಸ್ ನೀವು ತೊಗೊಂಡ್ರು ಅದು ಎಕ್ಸಿಕ್ಯೂಷನ್ ಮಾಡಿ ಮತ್ತು ಅದು ಮೇನ್ ಒಳಗೆ ಕಂಪ್ಲೀಟ್ ಆಗಬೇಕು. ಓಕೆ, ಸೊ ನಿಮ್ಮದು ಕಂಟ್ರೋಲ್ ಅದನ್ನು ಹೇಳ್ಕೊಡ್ತೀನಿ ನಾನು, ನೆಕ್ಸ್ಟ್ ನಿಮಗೆ ಬರ್ತದೆ. ಸೊ ಫಂಕ್ಷನ್ ಒಳಗೆ ಫಸ್ಟ್ ನೀವು ಪ್ರಿಂಟ್ ಎಫ್ ತೊಗೋತೀರಿ, ಸ್ಕ್ಯಾನ್ ಎಫ್ ತೊಗೋತೀರಿ. ಓಕೆ, ಮೇನ್ ಫಂಕ್ಷನ್ ಆಮೇಲೆ ಅದನ್ನು ಫಂಕ್ಷನ್ನ ಕಾಲ್ ಮಾಡ್ತೀರಿ. ಓಕೆ, ಸೊ ಕಾಲ್ ಮಾಡಿದ್ರೆ ಏನು ಮಾಡ್ತೀರಿ, ಅದ್ರದ್ದು ಏನು ಫಂಕ್ಷನ್ ಇರ್ತದೆ ಅದನ್ನು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅದು ಎಕ್ಸಿಕ್ಯೂಟ್ ಮಾಡ್ತದೆ ಸಬ್ ಫಂಕ್ಷನ್. ಓಕೆ, ಸೊ ಸಬ್ ಫಂಕ್ಷನ್ ಎಕ್ಸಿಕ್ಯೂಟ್ ಆದಮೇಲೆ ಏನಾಗ್ತದೆ, ಮತ್ತು ಮೇನಿಗೆ ಹೋಗ್ತದೆ. ಸೊ ಮೇನಿಗೆ ಹೋದ್ಮೇಲೆ ಏನಾಗ್ತದೆ, ಮತ್ತು ಅಲ್ಲೇ ಎಂಡ್ ಆಗ್ತದೆ. ಓಕೆ, ಸೊ ಅದಕ್ಕೇನಂತಾನೆ ಎಲ್ಲ ಸಬ್ ಪ್ರೋಗ್ರಾಮ್ಸ್ ಏನಿರ್ತದೆ ಮೇನ್ ಮ್ಯಾಗೆ ಡಿಪೆಂಡ್ ಇರಬೇಕು. ಅದರ ಎಕ್ಸಿಕ್ಯೂಷನ್ ಎಲ್ಲಿ ಕಂಪ್ಲೀಟ್ ಆಗ್ಬೇಕಂತಂದ್ರೆ ಮೇನ್ದಾಗ ಕಂಪ್ಲೀಟ್ ಆಗ್ಬೇಕಂತ ಹೇಳ್ತಾರೆ. ಅದಕ್ಕಾದ್ರೆ ಒಂದೇ ಥರ ಆಗಿಟ್ಕೋಬೇಕು.
ಸಿ ಪ್ರೋಗ್ರಾಮ್ನಾಗ ಪ್ರೋಗ್ರಾಮ್ ಸ್ಟಾರ್ಟ್ಸ್ ವಿತ್ ಮೇನ್ ಆ್ಯಂಡ್ ಎಂಡ್ಸ್ ವಿತ್ ದ ಮೇನ್ ಅಂತೆ. ಓಕೆ, ನೆಕ್ಸ್ಟ್ ಫಂಕ್ಷನ್ ಈಸ್ ಅ ಡಿರೈವ್ಡ್ ಡಾಟಾ ಟೈಪ್ ದಟ್ ಈಸ್ ಯೂಸ್ ಟು ಪರ್ಫಾರ್ಮ್ ಸರ್ಟೆನ್ ಟಾಸ್ಕ್ ಇನ್ ಅ ಡಿಸ್ಟ್ರಿಬ್ಯೂಟೆಡ್ ಮ್ಯಾನರ್. ಓಕೆ, ಸೊ ಕರೆಕ್ಟಾಗಿ ಒಂದು ಟಾಸ್ಕ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಓಕೆ, ಈಗ ಒಂದು ಎಕ್ಸಾಂಪಲ್ ಕೊಡಬೇಕಾಗಿತ್ತು ಅಂದರೆ ನಾನು ಸ್ಟಾರ್ಟಿಂಗ್ ಹೇಳಿದ್ದೆ ಏನಂತೇಳಿ, ಈಗ ಒಂದು ಬಿಗ್ ಕಂಪ್ನೀಸ್ ಒಳಗೇನೋ ಒಂದು 100 ಪೇಜಸ್ಸಿನ ಪ್ರೋಗ್ರಾಮ್ಸ್ ಸಾಫ್ಟ್ವೇರ್ ರೆಡಿ ಮಾಡೋರು ಇರ್ತಾರೆ. ಓಕೆ, ಸೊ ಅಲ್ಲಿ ಒಬ್ಬನಿಗೆ ಕುಂತ 100 ಪೇಜಸ್ಸಿನ ಸಾಫ್ಟ್ವೇರ್ ರೆಡಿ ಮಾಡೋಕ್ಕಾಗಂಗಿಲ್ಲ. ಓಕೆ, ನಾ ಒಬ್ಬನೇ ಡೆವಲಪರ್ ಅಂತ ನಾ ಹೇಳಿದೆ ಸ್ಟಾರ್ಟಿಂಗ್. ಕಂಪ್ನೀಸ್ ಒಳಗೆ ಒಬ್ಬನೇ ಡೆವಲಪರ್ ಇರೋಂಗಿಲ್ಲ, ಒಂದು ಟೀಮ್ ಇರ್ತದೆ. ಸೊ ಟೀಮ್ ಒಳಗಲ್ಲೇ ಮ್ಯಾನೇಜರ್, ಟೀಮ್ ಲೀಡರ್, 4 to 5 ಡೆವಲಪರ್ಸ್, ಆಮೇಲೆ 1 or 2 ಟೆಸ್ಟರ್ಸ್ ಇರ್ತಾರೆ ಅಂತ ಹೇಳಿದೆ. ಓಕೆ, ಸೊ ಈಗ ಒಬ್ಬನಿಗೆ ನಾನು 100 ಪೇಜಸ್ಸಿನ ಪ್ರೋಗ್ರಾಮ್ ಬರೀ ಅಂತಂದರೆ ಇಟ್ಸ್ ಡಿಫಿಕಲ್ಟ್ ಟಾಸ್ಕ್ ಅಂತ ಹೇಳ್ಬೋದು. ಸೊ ಅಲ್ಲಿ ಏನು ಮಾಡ್ತಾನಂತಂದ್ರೆ ದ ವರ್ಕ್ ಆಫ್ ಮ್ಯಾನೇಜರ್ ಏನು ಮಾಡ್ತಾನೆ ಅಲ್ಲಿ, ಸೊ ಸಮ್ ಪಾರ್ಟ್ಸ್ನ ಡಿವೈಡ್ ಮಾಡ್ತಾನೆ ಪ್ರೋಗ್ರಾಮ್ದು. ಓಕೆ, ಈಗ ಕನ್ಸಿಡರ್ ನಾನು ಏನು ಹೇಳಿದೆ ಎಸಿದು. ಓಕೆ, ಎಸಿದು ಸಾಫ್ಟ್ವೇರ್ ರೆಡಿ ಮಾಡಬೇಕಾಗಿತ್ತು ಅಂದರೆ ಏನಾಗ್ತದೆ ಅಲ್ಲಿ ಏನು ಬರ್ತಾವೆ ಅಂತ ಹೇಳಿದ್ರೆ, ಎ ಸಿ ಒಳಗೆ ನಿಮಗೆ ಪವರ್ ಆನ್ ಆಫ್, ಸ್ವಿಂಗ್, ಓಕೆ, ಟೆಂಪ್ರೇಚರ್ ಹೈ ಆ್ಯಂಡ್ ಲೋ, ಇಷ್ಟರ ಫಂಕ್ಷನ್ಸ್ ತಿಳ್ಕೊರಿ. ಓಕೆ, ಈ ಫಂಕ್ಷನ್ಸ್ನ ನಂದು ಮಿನಿಮಮ್ 100 ಪೇಜ್ ಆಗ್ತದೆ ಬರೆಯೋಕೆ ಅಂತ ತಿಳ್ಕೊರಿ. ಈಗ ನಾ ಒಬ್ಬಕ್ಕಿನೇ ಕುಂತ 100 ಪೇಜಸ್ಸಿನ ಪ್ರೋಗ್ರಾಮ್ ಬರೆಯೋದ ಆಗಂಗಿಲ್ಲ. ಓಕೆ, ಬರೆದ್ರೂ ಇಟ್ ಟೇಕ್ಸ್ ಭಾಳ ಟೈಮ್. ಓಕೆ, ಸೊ ಅದಕ್ಕೆ ಏನಾಗ್ತದೆ ಅಲ್ಲಿ ಸಮ್ ಡಿವೈಡ್ ಮಾಡ್ತಾರೆ ಟಾಸ್ಕ್ನ. ಓಕೆ, ಈಗ ನಂದು ಎ ಸಿ ಆನ್ ಆ್ಯಂಡ್ ಆಫ್ ಮಾಡೋಕೆ ಒಬ್ನಿಗೆ ಕೊಡ್ತಾನೆ ಫಂಕ್ಷನ್ ಬರೋಕೆ. ಓಕೆ, ಆಮೇಲೆ ಸ್ವಿಂಗ್ ಮಾಡೋಕೆ ಒಬ್ರಿಗೆ ಕೊಡ್ತಾರೆ, ಆಮೇಲೆ ಟೆಂಪ್ರೇಚರ್ ಹೈ ಆ್ಯಂಡ್ ಆಫ್ ಮಾಡೋಕೆ ಒಬ್ರಿಗೆ ಕೊಡ್ತಾರೆ. ಸೊ ಅಲ್ಲಿ ಏನಾಗ್ತದೆ, ಒಂದು ಬಿಗ್ ಪ್ರೋಗ್ರಾಮ್ನಾಗ ಸಮ್ ಟಾಸ್ಕ್ನ ಡಿವೈಡ್ ಮಾಡ್ತೀವಿ. ಓಕೆ ಓಕೆ ಸೊ ಆ ಟಾಸ್ಕ್ನ ಡಿವೈಡ್ ಮಾಡಿ ಡಿಸ್ಟ್ರಿಬ್ಯೂಟೆಡ್ ಮ್ಯಾನರ್ ಒಳಗೆ ಮಾಡಿ, ಡಿಸ್ಟ್ರಿಬ್ಯೂಟೆಡ್ ಇಸ್ ನಥಿಂಗ್ ಬಟ್ ಡಿವೈಡಿಂಗ್. ಓಕೆ, ಸೊ ಅದು ಮಾಡಿ ನಾವು ಫಂಕ್ಷನ್ಸ್ನ ಬರಿತೀವಿ ಅಂತ ಹೇಳ್ತಾನೆ. ಅಂದರೆ ಒಂದು ಸ್ಪೆಸಿಫಿಕ್ ಪ್ರೋಗ್ರಾಮ್ಸ್ನ ಬರಿತೀವಿ ಅಂತ ಹೇಳ್ತಾನೆ. ಸೊ ದಟ್ ಈಸ್ ಫಂಕ್ಷನ್. ಓಕೆ, ನೆಕ್ಸ್ಟ್ ಈಗ ಫಂಕ್ಷನ್ಸ್ ಒಳಗೆ 2 types ಆಫ್ ಫಂಕ್ಷನ್ಸ್ ಇದಾವೆ. ಟೈಪ್ಸ್ ಆಫ್ ಫಂಕ್ಷನ್ಸ್, ದೆರ್ ಆರ್ 2 types ಆಫ್ ಫಂಕ್ಷನ್ಸ್ ಇನ್ ಸಿ. ಯಾವ್ಯಾವ ಅಂತಂದರೆ ಬಿಲ್ಟ್ ಇನ್ ಫಂಕ್ಷನ್ ಮತ್ತು ಯೂಸರ್ ಡಿಫೈನ್ ಫಂಕ್ಷನ್ ಅಂತ. ಓಕೆ, ಇದು ಹೇಳಿದೆ ಆಲ್ರೆಡಿ ನಾನು, ಸೊ ಅಂದರೂ ಹೇಳ್ತೀನಿ ನೋಡಿರಿ. ದೇರ್ ಆರ್ 2 types ಆಫ್ ಫಂಕ್ಷನ್ಸ್. ಒನ್ ಈಸ್ ಬಿಲ್ಟ್ ಇನ್ ಫಂಕ್ಷನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಯೂಸರ್ ಡಿಫೈನ್ ಫಂಕ್ಷನ್. ಸೊ ಫಸ್ಟ್ ಒನ್ ನೋಡಿರಿ, built in functions. So built in functions are ready made functions that are also called library functions. Okay, so ಇಲ್ಲಿ ನೀವು ಆಲ್ರೆಡಿ ಇರ್ತಾವೆ ಇದನ್ನೇನು ನೀವು ಪ್ರೋಗ್ರಾಮ್ಸ್ ಬರೋದು ಬೇಕಾಗಿಲ್ಲ built in functions ಒಳಗೆ. ಓಕೆ, ಸೊ built in functions ಒಳಗೆ ಜಸ್ಟ್ ನೀವು ಫಂಕ್ಷನ್ಸ್ ಯೂಸ್ ಮಾಡಬೇಕು, ಇಲ್ಲೇನು ನಿಮಗೆ ಪ್ರೋಗ್ರಾಮ್ಸ್ ಬರೋದು ಬೇಕಾಗಿಲ್ಲ. ಓಕೆ, ಲೈಕ್ ಯಾವ್ಯಾವ ಹೇಳ್ಬೋದು, ಪ್ರಿಂಟ್ ಎಫ್ ಆ್ಯಂಡ್ ಸ್ಕ್ಯಾನ್ ಎಫ್. ಸೊ ನಾನು ಏನು ಹೇಳಿದೆ, ಪ್ರಿಂಟ್ ಎಫ್ ಸ್ಕ್ಯಾನ್ ಎಫ್ ಏನಿರ್ತದೆ, ನೀವು ಬರೀ ಅದ್ರದ್ದು ಸಿಂಟ್ಯಾಕ್ಸ್ ಹಾಕ್ಕೊಂಡು ಅದನ್ನು ಯೂಸ್ ಮಾಡ್ತೀರಿ. ಓಕೆ, ಸೊ ಅದ್ರದ್ದೆಲ್ಲ ಫಂಕ್ಷನ್ಸ್ ಬರ್ದಿದ್ದು ಎದುರಾಗಿರ್ತದೆ ಅಂತ ಹೇಳಿದ್ದೆ ನಾನು. ಲೈಬ್ರರಿ ಒಳಗಿರ್ತದೆ ಸ್ಟ್ಯಾಂಡರ್ಡ್ stdio.h ಲೈಬ್ರರಿ ಒಳಗೆ. ಓಕೆ, ಸೊ ಇವಕ್ಕೆಲ್ಲ ಏನಂತ ಕರಿತೀವಿ, ಬಿಲ್ಟ್ ಇನ್ ಫಂಕ್ಷನ್ಸ್ ಅಂತ ಕರಿತೀವಿ. ಅಲ್ಲಿ ಏನು ಮಾಡ್ತೀವಿ, ನಮಗೆ ಜಸ್ಟ್ ಅದು ರೆಡಿಮೇಡ್ ಫಂಕ್ಷನ್ ಇರ್ತದೆ, ಅದನ್ನು ಸಿಂಟ್ಯಾಕ್ಸ್ ಹಾಕ್ಕೊಂಡು ನಾವು ಯೂಸ್ ಮಾಡ್ತೀವಿ. ಅದರದ್ದೇನು ನಾವು ಪ್ರೋಗ್ರಾಮ್ಸ್ ಬರೋಂಗಿಲ್ಲ. ಓಕೆ, ಸೊ ದೋಸ್ ಆರ್ ಕಾಲ್ಡ್ ಆ್ಯಸ್ ಬಿಲ್ಟ್ ಇನ್ ಫಂಕ್ಷನ್ಸ್. ಅದಕ್ಕೆ ಇನ್ನೊಂದು ಏನಂತ ಕರಿತಾನೆ, ಲೈಬ್ರರಿ ಫಂಕ್ಷನ್ ಅಂತಲೂ ಕರಿತಾನೆ. ಓಕೆ, ಸಚ್ ಫಂಕ್ಷನ್ಸ್ ಆರ್ ರೆಡಿಲಿ ಅವೈಲೇಬಲ್ ಫಾರ್ ಯೂಸ್ ಇನ್ ಅವರ್ ಪ್ರೋಗ್ರಾಮ್ಸ್. ಸೊ ಅದು ಅವೇನದ ಆಲ್ವೇಸ್ ರೆಡಿ ಇರ್ತಾವೆ, ನೀವು ಯಾವಾಗ ಬೇಕಾದಾಗ ಅದನ್ನು ಯೂಸ್ ಮಾಡ್ಕೋಬೋದು. ಓಕೆ, we need not worry about how they are created, but it is enough for us to know how they are used and what tasks they perform. Okay, ಸೊ ಅದು ಹೇಳಿದೆ, ನೀವು ತಲೆ ಕೆಡ್ಸ್ಕೋದು ಬೇಕಾಗಿಲ್ಲ. ಏನು ಪ್ರಿಂಟ್ ಎಫ್ ಇನ್ ಫಂಕ್ಷನ್ ಏನದ, ಅದ್ರ ಪ್ರೋಗ್ರಾಮ್ ಏನದ, ಅದನ್ನು ಹೆಂಗೆ ಬರ್ತಾರೆ, ಸೊ ಅದೆಲ್ಲ ನೀವು ತಲೆ ಕೆಡ್ಸ್ಕೋದು ಬೇಕಾಗಿಲ್ಲ. ಸೊ ಜಸ್ಟ್ ವಾಟ್ ಯು ಹ್ಯಾವ್ ಟು ನೋ ಇಸ್ ಪ್ರಿಂಟ್ ಎಫ್ನ ಹೆಂಗೆ ಯೂಸ್ ಮಾಡಬೇಕು, ಆಮೇಲೆ ಅದರದ್ದು ಯೂಸ್ ಏನು. ಓಕೆ, ಸೊ ಅದನ್ನು ಹೆಂಗೆ ಯೂಸ್ ಮಾಡ್ಬೇಕಂದ್ರೆ ಅದ್ರದ್ದು ಒಂದು ಸಿಂಟ್ಯಾಕ್ಸ್ ಅದ. ಸೊ ಆ ಸಿಂಟ್ಯಾಕ್ಸ್ ಮೇಲೆ ಯೂಸ್ ಮಾಡಬೇಕು. ಸೊ ಅದ್ರ ಯೂಸ್ ಏನಂತಂದ್ರೆ ಅದು ಪ್ರಿಂಟ್ ಮಾಡೋಕ್ಕೆ ಯೂಸ್ ಮಾಡ್ತದೆ. ಸೊ ಹಂಗೆ ಇವಕ್ಕೆಲ್ಲ ಏನಂತ ಕರಿತೀವಿ, ಬಿಲ್ಟ್ ಇನ್ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ಬಿಲ್ಟ್ ಇನ್ ಫಂಕ್ಷನ್ ಅಂತಂದ್ರೆ ಆಲ್ರೆಡಿ ಅದನ್ನು ಕ್ರಿಯೇಟ್ ಮಾಡಿಟ್ಟಿದ್ದದ ಎಲ್ಲಿ, ಲೈಬ್ರರಿ ಒಳಗೆ. ಸೊ ಅದನ್ನು ನಾವು ಜಸ್ಟ್ ಯೂಸ್ ಮಾಡ್ಕೋತೀವಿ ಅಂತ ಹೇಳ್ಬೋದು. ಓಕೆ, we have been using the built-in functions virtually in every C program that we have written in this book. These functions are defined in C header files and are accessed with the help of preprocessor directories. Okay, so ಇನ್ನು ಎಲ್ಲಿ ಇಟ್ಟಾನಂತಂದ್ರೆ ಹೆಡರ್ ಫೈಲ್ಸ್, ದಟ್ ಈಸ್ ಲೈಬ್ರರಿ ಫಂಕ್ಷನ್ಸ್ ಒಳಗೆ. ಸೊ ಲೈಬ್ರರಿ ಫೈಲ್ಸ್ ಒಳಗೆ ಅವನ್ನ
ಕ್ರಿಯೇಟ್ ಮಾಡಿಟ್ಟಾನೆ. ಓಕೆ, ಸೊ ಅವನ್ನ ಜಸ್ಟ್ ಹಾಕೋಬೇಕು. ಸೊ ಹಾಕೋಬೇಕಂದ್ರೆ ಏನು ಯೂಸ್ ಮಾಡ್ತೀರಿ ಅಂತಂದ್ರೆ ಪ್ರೀ ಪ್ರೊಸೆಸಸ್ ಲೈಕ್ stdio.h, conio.h, math.h, string.h. ಈಗ ಸ್ಟ್ರಿಂಗ್ ಒಳಗೂ ಮೊನ್ನೆ ನೋಡಿದ್ರಿ ಯಾವ್ಯಾವು ಸ್ಟ್ರಿಂಗ್ ಕಾಪಿ, ಓಕೆ, ಸ್ಟ್ರಿಂಗ್ ಕ್ಯಾಟ್. ಸೊ ಇವೆಲ್ಲ ಏನದ ಆಲ್ರೆಡಿ ಕ್ರಿಯೇಟ್ ಮಾಡಿ ಇಟ್ಟಿದ್ದದೆ. ಸೊ ಅದನ್ನು ನೀವು ಯೂಸ್ ಮಾಡ್ತೀರ ಅಷ್ಟೇ. ಓಕೆ, ಸೊ ಎಕ್ಸಾಂಪಲ್ಸ್ ಕೊಟ್ಟಾನ ನೋಡ್ರಿಲ್ಲೇ. ಸೊ ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್, ಗೆಟ್ ಸಿ ಎಚ್, ಕ್ಲಿಯರ್ ಸ್ಕ್ರೀನ್, ಸೈನ್ ಎಕ್ಸೆಟ್ರಾ. ಸೊ ದೀಸ್ ಆಲ್ ಆರ್ ದ ಬಿಲ್ಟ್ ಇನ್ ಫಂಕ್ಷನ್ಸ್. ಆಲ್ರೆಡಿ ಒಳಗಿರ್ತಾವೆ, ಅದನ್ನು ನಾವು ಯೂಸ್ ಮಾಡ್ತೀವಿ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಒನ್ is user defined function. The user defined functions are created by the programmer for conveniently handling a block of code in main program. Such functions provide more flexibility from the professional design point of view in a writing efficient program. So user defined function ಅಂತಂದ್ರೆ ನೀವು ಏನು ಸಬ್ ಪ್ರೋಗ್ರಾಮ್ಸ್ ಮಾಡ್ತಿಲ್ಲ, ಇಷ್ಟೊತ್ತು ಹೇಳ್ದಾರೆ ಅದೇ ಮೇನ್ ಪ್ರೋಗ್ರಾಮ್ ಭಾಳ ದೊಡ್ಡದಾತಂತಂದ್ರೆ ಅದನ್ನು ಸಬ್ ಫಂಕ್ಷನ್ಸ್ ಮಾಡ್ತೀವಿ. ಓಕೆ, ಸೊ ಆ ಸಬ್ ಫಂಕ್ಷನ್ಸ್ ಮಾಡೋದಕ್ಕೆ ಏನಂತೀವಿ ಯೂಸರ್ ಡಿಫೈನ್ ಅಂತ. ಸೊ ಅದನ್ನು ಯೂಸರ್ ಡಿಫೈನ್ ಮಾಡ್ತಾನೆ. ಓಕೆ, ಅವೇನು ಬಿಲ್ಟಿನ್ ಇಲ್ಲ, ನೀವು ಸಮ್ಮಿಂದ ಪ್ರೋಗ್ರಾಮ್ ಬರೀಬೇಕು, ಆಮೇಲೆ ಸಬ್ಸ್ಟ್ರಾಕ್ಷನ್ದ ಬರೀಬೇಕಂತ ಏನಿಲ್ಲ. ಸೊ ನೀವು ಯಾವ್ದು ಬೇಕಾದರೂ ಸಬ್ ಪ್ರೋಗ್ರಾಮ್ಸ್ ಮಾಡ್ಕೋಬೋದು. ಓಕೆ, ಸೊ ಮೇನಿಗೆ ಕನ್ವಿನಿಯೆಂಟ್ ಆಗಂಗೆ, ಓಕೆ, ನಿಮಗೆ ಕನ್ವಿನಿಯೆಂಟ್ ಆಗಂಗೆ. ಆಮೇಲೆ ಡಿಪೆಂಡಿಂಗ್ ಅಪಾನ್ ದ ಪ್ರೋಗ್ರಾಮ್ ನಾವು ಯಾವ್ದು ಬೇಕಾದ್ರೂ ಸಬ್ ಫಂಕ್ಷನ್ಸ್ನ ಮಾಡಿಕೊಂಡು ನಾವು ಅಲ್ಲಿ ಸಬ್ ಪ್ರೋಗ್ರಾಮ್ಸ್ನ ಮಾಡಿಕೊಂಡು ನಾವು ಯೂಸರ್ ಡಿಫೈನ್ಡ್ ಫಂಕ್ಷನ್ನ ಬರಿಬೋದು. ಸೊ ಅದಕ್ಕೇನಂತಾನೆ ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ಅಂತಾನೆ. ಓಕೆ, ಸೊ ಇವು ಬರೋದ್ರಿಂದ ಏನಾಗ್ತದೆ ಅಂತಂದ್ರೆ ನಮ್ದು ಒಂದು ಎಫಿಷಿಯೆಂಟ್ ಪ್ರೋಗ್ರಾಮಿಂಗ್ ಆಗ್ತದೆ ಅಂತ ಹೇಳ್ತೀವಿ. ಓಕೆ, ಓಕೆ, ಸೊ ದಿಸ್ ಎಂಡ್ಸ್ ಯುವರ್ ನಾಟ್ ಎಂಡ್ಸ್ ಜಸ್ಟ್ ಸ್ಟಾರ್ಟಿಂಗ್ ಆಫ್ ದ ಫಂಕ್ಷನ್. ಸೊ ಏನು ನೋಡಿದ್ವಿ, ಇಂಟ್ರೊಡಕ್ಷನ್, ಆಮೇಲೆ ಡೆಫಿನೇಷನ್ ಆಫ್ ಇಂಟ್ರೊಡಕ್ಷನ್ ಆಫ್ ಅ ಫಂಕ್ಷನ್, ಡೆಫಿನೇಷನ್ ಆಫ್ ಅ ಫಂಕ್ಷನ್ ಆ್ಯಂಡ್ ಟೈಪ್ಸ್ ಆಫ್ ದ ಫಂಕ್ಷನ್ ನೋಡಿದ್ವಿ. ಸೊ ನೆಕ್ಸ್ಟ್ ಇನ್ ದ ನೆಕ್ಸ್ಟ್ ಸ್ಲೈಡ್ ವಿಲ್ ಸ್ಟಾರ್ಟ್ ವಿತ್ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್. ಓಕೆ, ಅದನ್ನು ಹೆಂಗೆ ಡಿಫೈನ್ ಮಾಡ್ತೀವಿ, ಹೆಂಗೆ ಇನಿಷಿಯಲೈಸ್ ಮಾಡ್ತೀವಿ, ಅದನ್ನೆಲ್ಲ ಮತ್ತು ಹೆಂಗೆ ಯೂಸ್ ಮಾಡ್ತೀವಿ ಅಂತಂದ್ರೆ ಸೊ ನೆಕ್ಸ್ಟ್ ವಿಡಿಯೋದಾಗ ಕಳಿಸ್ತೀನಿ. ಸೊ ಇದರ ಅಂಡರ್ಸ್ಟ್ಯಾಂಡ್ ಆತಂತ ಅನ್ಕೋತೀನಿ. ಫಂಕ್ಷನ್ಸ್, ಇಂಟ್ರೊಡಕ್ಷನ್, ಡೆಫಿನೇಷನ್ ಆಫ್ ಇಂಟ್ರೊಡಕ್ಷನ್ ಆ್ಯಂಡ್ ಟೈಪ್ಸ್ ಆಫ್ ಇಂಟ್ರೊಡಕ್ಷನ್. ಸೊ ಪ್ಲೀಸ್ ಗೋ ಥ್ರೂ ದಟ್. ಇದು ಅಂಡರ್ಸ್ಟ್ಯಾಂಡ್ ಆದ್ರೆ ನಿಮಗೆ ನೆಕ್ಸ್ಟ್ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಸೊ ಜಸ್ಟ್ ಇದ್ರಾಗ ನಾ ಭಾಳ ಹೇಳಿಲ್ಲ ನಿಮಗೆ, ಓನ್ಲಿ 3 ಟಾಪಿಕ್ಸ್ ಹೇಳೀನಿ. ಸೊ ಗೋ ಥ್ರೂ ದಟ್. ಓಕೆ, ಥ್ಯಾಂಕ್ ಯು.